47. You want to do this very badly, don't you? Very badly ಅಂತಂದ್ರೆ ಇದನ್ನ ನೀನು ಮಾಡ್ಲೇಬೇಕು ಅಲ್ವಾ ಅಂತ ಕೇಳ್ತಾ ಇರುವಂತದ್ದು. ಓಕೆ, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ. ಸೊ ಇದು 30th ಪ್ಯಾರಾಗ್ರಾಫ್ ಅಲ್ಲಿ ಬಂದಿದೆ. ಹೂ ಸೆಡ್ ದೀಸ್ ವರ್ಡ್ಸ್? ಸತೀಶ್ ಫಾದರ್ ಸೆಡ್ ದೀಸ್ ವರ್ಡ್ಸ್, ಮಿಸ್ಟರ್ ಅವತಾರ್ ನರೇನ್. ಬಿ, ಹೂ ಮೇಡ್ ದ ಸ್ಪೀಕರ್ ಸೇ ದಿಸ್? ಯಾಕೆ ಹೀಗೆ ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್? ಯಾಕೆ ಇದನ್ನ ಅವರು ಹೇಳಿದರು? ದೋ ಹಿಸ್ ಫಾದರ್ ವಾಸ್ ಡಿಸ್ಲೈಕ್ಡ್ ಇಟ್ ಮೀನ್ಸ್ ಪೇಂಟಿಂಗ್. ಓಕೆ, ಸತೀಶ್ ಕಂಟಿನ್ಯೂ ಟು ಡ್ರಾ ಅಂಡ್ ಪೇಂಟ್. ಸೊ ಅವರು ಪೇಂಟಿಂಗ್ ಮತ್ತೆ ಡ್ರಾಯಿಂಗ್ ನ ಕಂಟಿನ್ಯೂ ಮಾಡ್ತಾರೆ. Later, his father realized that his son had a great love and talent for art. ಇದರಿಂದ ಕೊನೆಗೆ ಆತನ ತಂದೆಗೆ ಏನ್ ಗೊತ್ತಾಗುತ್ತೆ, ತನ್ನ ಮಗನಿಗೆ ಪೇಂಟಿಂಗ್ ಮತ್ತು ಆರ್ಟ್ ಬಗ್ಗೆ, ಒಂದು ಕಲೆಯ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಆವಾಗ ಅವರು ಇದನ್ನ ಹೇಳ್ತಾರೆ. ವಾಟ್ ಡಿಡ್ ಹಿ ಡೂ ಸೂನ್ ಆಫ್ಟರ್ ಲೀವಿಂಗ್ ದ ರೂಮ್? ರೂಮ್ ಇಂದ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಹಿ ಅಂತಂದ್ರೆ ಇಲ್ಲಿ ಫಾದರ್. ಓಕೆ, so he bought paints, brushes and all shapes and sizes and several rolls of drawing sheets for Satish. ಅವರು ತನ್ನ ಮಗನಿಗೆ ಪೇಂಟಿಂಗ್, ಬ್ರಷಸ್, ಕಲರ್ಸ್ ಮತ್ತು ಸೆವರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್ ನ ತಂದು ಕೊಡ್ತಾರೆ. ಡಿ, ಹೂ ಡಸ್ ಯು ರೆಫರ್ ಟು? ಹಾಗಾದ್ರೆ ಇದರಲ್ಲಿ ಯು ಅಂದ್ರೆ ಯಾರು? ಯು ಅಂತಂದ್ರೆ ಸತೀಶ್ ಗುಜ್ರಾಲ್. ಇ, ವಾಟ್ ಡಿಡ್ ದ ಯು ವಾಂಟ್ ಟು ಡೂ ಬ್ಯಾಡ್ಲಿ? ಹಾಗಾದ್ರೆ ಯು ಅಂದ್ರೆ ಸತೀಶ್ ಏನ್ ಮಾಡೋದಿಕ್ಕೆ ಇಷ್ಟ ಪಡ್ತಾ ಇದ್ದ? ಯು ವಾಂಟ್ಸ್ ಟು ಡೂ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಬ್ಯಾಡ್ಲಿ. ಆತ ಚಿತ್ರ ಬಿಡಿಸೋದು ಮತ್ತೆ ಪೇಂಟಿಂಗ್, ಬಣ್ಣ ತುಂಬುವುದು, ಅದನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದ. ಎಫ್, ವಾಟ್ ಮೇಡ್ ದ ಸ್ಪೀಕರ್ ಸೇ ಸೋ? ಹಾಗಾದ್ರೆ ಸ್ಪೀಕರ್ ಯಾಕೆ ಇದನ್ನ ಹೇಳಿದ್ರು? The speaker bought many books, but Satish always chose to draw and paint despite being dissuaded. So the speaker said so. So ಅವರ ಆಸಕ್ತಿಯನ್ನ ನೋಡಿ ಇದನ್ನ ಹೇಳಿರೋವಂಥದ್ದು ಮಕ್ಕಳು. ಓಕೆನಾ?